ದಿನಾಂಕ 3 ಜೂನ್ 2024ರಂದು ಈಶಾನ್ಯ ಭಾಗದ ಪದವೀಧರ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿಗಳು ಇಂದಿನ ವಿಧಾನ ಪರಿಷತ್ ಸದಸ್ಯರು ಕ್ರಿಯಾಶೀಲರಾದಂಥ ಶ್ರೀ ಅಮರನಾಥ್ ಪಾಟೀಲರು ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ ಇವತ್ತು ಸ್ಪರ್ಧೆ ಮಾಡಿದ್ದಾರೆ. ನಾನು ಮತ್ತು ಅಮರನಾಥ್ ಪಾಟೀಲರು ನಾನು ವಿಧಾನ ಪರಿಷತ್ತಿನ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಿದ್ದೆ. ನಾವಿಬ್ಬರು ವಿಧಾನ ಪರಿಷತ್ತಿನಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ಅಮರನಾಥ್ ಪಾಟೀಲರು ಈ ನಮ್ಮ ಕಲ್ಯಾಣ ಕರ್ನಾಟಕದ ಆರ್ಟಿಕಲ್ 371J ಇರ್ಬೋದು, ಬಳ್ಳಾರಿ ಗಣಿಗಾರಿಕೆಯಿಂದ ಬಂದಂಥ ಏನು ಸಾವಿರಾರು ಕೋಟಿ ರೂಪಾಯಿ ಹಣದ ಒಂದು ಕೆಲಸ ಆಗಬೇಕಂತ ಹೇಳಿ ನಿರಂತರವಾಗಿ ಉದ್ಯೋಗಗಳ ಎಷ್ಟು ಖಾಲಿ ಅದ ಉದ್ಯೋಗಗಳು ಈ ರೀತಿ ಬಹಳ ದಿನಾಲು ಅದ್ಭುತವಾಗಿ ಒಬ್ಬ ವಿಧಾನ ಪರಿಷತ್ತಿನ ಪದವೀಧರ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಒಂದು ಹೋರಾಟವನ್ನು ವಿಧಾನ ಪರಿಷತ್ತಿನಲ್ಲಿ ನಾನು ಸ್ವತಃ ನನ್ನ ಕಣ್ಣಿನಿಂದ ನೋಡಿದ್ದೇನೆ. ಅವರೊಬ್ಬ ಅತ್ಯಂತ ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ, ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿ, 6 ವರ್ಷ ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತು ಪಕ್ಷದ ಅನೇಕ ಹುದ್ದೆಗಳಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಭಾಳ ಅತ್ಯಂತ ನಿಷ್ಠೆಯಿಂದ ಎಲ್ಲ ಕಾರ್ಯಕರ್ತರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಏನು ಅಮರನಾಥ್ ಪಾಟೀಲ್ ನಮ್ಮ ಆತ್ಮೀಯರು ಏನು ಸ್ಪರ್ಧೆ ಮಾಡಿದ್ದಾರೆ. ಇಡೀ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಪದವೀಧರ ಮತಕ್ಷೇತ್ರದ ಎಲ್ಲ ಬಂಧು ಭಗಿನಿಯರಿಗೆ ಅತ್ಯಂತ ಕೈ ಮುಗಿದು ಪ್ರದರ್ಶನೆ ಮಾಡ್ಕೊತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಅಮರನಾಥ್ ಪಾಟೀಲ್ರಿಗೆ ಅವಕಾಶ ಕೊಡಿ. ನಿಶ್ಚಿತವಾಗಿಯೂ ಅವರು ಈ ಭಾಗದ ಜನರಿಗೆ 7 ಜಿಲ್ಲೆ ಬರ್ತಾವೆ. ಇಲ್ಲಿ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರ, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಈ 7 ಜಿಲ್ಲೆಯ ಮತದಾರರಿದ್ದಾರೆ. ಸುಮಾರು 1,57,000 ಮತದಾರರಿದ್ದಾರೆ. ನಾನು ಇಷ್ಟೇ ವಿನಂತಿ ಮಾಡ್ಬೋದು, ಎಲ್ಲ ಪದವೀಧರ ಮತಕ್ಷೇತ್ರದ ಏನು ಮತದಾರ ಬಂಧುಗಳಿದ್ದೀರಿ, ದಯವಿಟ್ಟು ಬಂದು ಮತ ಹಾಕೋದ್ರ ಮೂಲಕ ದಾಖಲೆಯ ಮತದಿಂದ ಅವರ ಅನುಕ್ರಮ ನಂಬರ್ 1 ಮೊದಲ ಪ್ರಾಶಸ್ತ್ಯ ಮತ ಅಂದರೆ 1 ತಳಿನೇ ಬರೀಬೇಕು. ಆ ರೀತಿ ಯಾರೂ ಅದರಲ್ಲಿ ಹೆಬ್ಬತ್ತು ಹೊತ್ತದಾಗಲಿ ರೈಟ್ ಹಾಕೋದಾಗಲಿ ಹಿಂಗಿರೋದಿಲ್ಲ. ಅಲ್ಲಿ ಹೋಗಿ ಪೆನ್ ಕೊಟ್ಟಿರ್ತಾರೆ, ಅದೇ ಅವ್ರ ಕೊಟ್ಟ ಪೆನ್ನದಿಂದಲೇ 1 ಹೊತ್ತು ಬರೀಬೇಕು. ಯಾವುದೇ ಕನ್ಫ್ಯೂಷನ್ ಮಾಡ್ಕೊಡ್ರಿ. ಅದಕ್ಕೆ ದಯವಿಟ್ಟು ಮತದಾರರು ಬಂದು ಮತವನ್ನು ಹಾಕುವ ಮೂಲಕ ಏನು ಕಳೆದ 6 ವರ್ಷದಿಂದ ಒಂದು ಸ್ಥಗಿತ ಆಗಿದೆ ಈ ಪದವೀಧರ ಕ್ಷೇತ್ರ, ಮತ್ತೊಮ್ಮೆ ಚೈತನ್ಯ ತುಂಬಲಿಕ್ಕೆ, ಮರುಜೀವ ತುಂಬಲಿಕ್ಕೆ ಅಮರನಾಥ್